ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಿದ್ದೆ ಕಣ್ಣಲ್ಲೇ ಇದೆ ಸ್ನೇಹಿತರೆ. ಲಿಟ್ರಲಿ 3:45 ಇವಾಗ ಬೆಳಗಿನ ಜಾವ. ಇಷ್ಟೊತ್ತಲ್ಲಿ ಏನು ಮಾಡ್ತೀನಿ ನೀನು ಅಂತ ಅನ್ಸುತ್ತೆ ನಿಮಗೆ. ಆ್ಯಕ್ಚುಲಿ ಒಂದು ಕಾರ್ದು ಶೂಟ್ ಇತ್ತು, ಸೊ ಅದಕ್ಕೆ ಇಷ್ಟು ಬೇಗ ಎದ್ದಿದ್ದೀನಿ ನಾನು. ಆ್ಯಕ್ಚುಲಿ ಕಾರ್ದು ರಿವ್ಯೂ ಅಂತ ಅಲ್ಲ, ಬಟ್ ಬೇರೆ ಏನೋ ಒಂದು ವಿಷಯ ಇದೆ ಸ್ನೇಹಿತರೆ. ಯಾರೆಲ್ಲ ಕಾರ್ ಇಟ್ಕೊಂಡಿದ್ದೀರೋ ಇನ್ಕ್ಲೂಡಿಂಗ್ ಮೀ, ಎಷ್ಟೋ ಜನ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀವಿ ಸ್ನೇಹಿತರೆ. ಏನು ಅಂತಂದರೆ ಅದು ಕಾರಿನ ಹೆಡ್ಲೈಟ್ ಥ್ರೋ. ಇದಕ್ಕೆ ಯಾವುದೇ ಥರದ ಜುಗಾಡ್ ಐಡಿಯಾ ಕೊಡೋಕ್ಕೆ ಬಂದಿಲ್ಲ ನಾನು. ಇದಕ್ಕಿರೋ ಒಂದೇ ಒಂದು ಸೊಲ್ಯೂಷನ್ ಅಂತ ಅಂದರೆ ಹೆಡ್ಲ್ಯಾಂಪ್ ಅಪ್ಗ್ರೇಡ್ ಸ್ನೇಹಿತರೆ. ಸೊ ನನ್ನ ಫ್ರೆಂಡ್ದು 2017 ನೆಕ್ಸಾನ್ ಇಟ್ಕೊಂಡಿರೋರು. ಸೊ ಅವ್ರ ಕಾರ್ದು ಲೈಟ್ ಥ್ರೋ ತುಂಬ ಲೋ ಇತ್ತು ಅಂತ ಅಂದ್ಬಿಟ್ಟು ಹೆಡ್ಲ್ಯಾಂಪ್ನ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಆ ಹೆಡ್ಲ್ಯಾಂಪ್ದು ಸ್ಪೆಸಿಫಿಕೇಷನ್ಸ್ ಏನೇನೆಲ್ಲ ಇದೆ ಅದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸೊ ಆ ಕಾರಿನ ಲೈಟ್ ಥ್ರೋ ಫಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ತಡೀರಪ್ಪ, ಎಲ್ಲೋಗ್ತಾ ಇದ್ದೀರಾ? ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಥವಾ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸಬ್ರಾಗಿದ್ದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅರ್ಲಿ ಮಾರ್ನಿಂಗ್ ಇಷ್ಟು ಬೇಗ ಎದ್ದು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಹೇಗೆ ಹೇಳಿ? ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಇವಾಗ ಹೋಗೋಣ ಕಾರ್ ಹತ್ರ. ಸೊ ನೋಡಿ ಸ್ನೇಹಿತರೆ, ಇದೇ ಕಾರಿನ ಹೆಡ್ಲ್ಯಾಂಪು. ಸೊ ಈ ಕಾರಿನ ಹೆಡ್ಲ್ಯಾಂಪ್ದು ಫಸ್ಟು ಥ್ರೋ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ಫಸ್ಟು ಸ್ಪೆಸಿಫಿಕೇಷನ್ಸ್ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಇದು ಬಂದು LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪು. ಸೊ ಇದಕ್ಕೆ ಹೆಡ್ಲ್ಯಾಂಪು ಮತ್ತು ಫಾಗ್ ಲ್ಯಾಂಪು ಎರಡೂ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಹೆಡ್ಲ್ಯಾಂಪ್ ಬಂದು 120 ವಾಟ್ ಔಟ್ಪುಟ್ ಇರೋವಂಥದ್ದು ಈಚ್ ಯೂನಿಟು. ಇದು 120 ವಾಟು ಮತ್ತು ಅದು ಕೂಡ 120 ವಾಟೇನೆ. ಸೊ ಕೆಳಗಡೆ ಫಾಗ್ ಲ್ಯಾಂಪ್ ಬಂದು 11 ವಾಟ್ ಯೂನಿಟು. ಸೊ ಇದಕ್ಕೆ ಬಂದು 30,000 ಅವರ್ಸ್ ಆಪ್ರೇಟಿಂಗ್ ಇದೆ. ಸೊ ಅದ್ರ ಜೊತೆಗೆ 13,000 ಲುಮಿನೆನ್ಸ್ ಬರುತ್ತೆ ಇದಕ್ಕೆ. ಕೆಳಗಡೆ ಫಾಗ್ ಲ್ಯಾಂಪ್ ಕೂಡ LED ಅಂತ ಹೇಳಿದ್ದೆ. ಸೊ ಇದು ಬಂದು 11 ವಾಟು. ಇದ್ರದ್ದು ಬಂದು ಲುಮಿನೆನ್ಸು 1000 ಇದೆ. ಮತ್ತು ಇದು IP68 ವಾಟರ್ ಪ್ರೂಫ್ ರೇಟೆಡು. ಸೊ ಇವಾಗ ಥ್ರೋ ನೋಡೋಣ ಬನ್ನಿ. ಇವಾಗ ಬ್ರೋ ಆಫ್ ಮಾಡಿ ಪೂರ್ತಿ. ಸೊ ಇವಾಗ ಫಸ್ಟು ಫಾಗ್ ಲ್ಯಾಂಪ್ ನೋಡೋಣ. ಫಾಗ್ ಲ್ಯಾಂಪ್ ಮಾಡಿ. ಸೊ ನೋಡ್ಬೋದು ಸ್ನೇಹಿತರೆ, ಇದು ಫಾಗ್ ಲ್ಯಾಂಪ್ನ ಥ್ರೋ. ಸೊ ಈ ಥರ ಇದೆ ಬ್ರೋ. ಇವಾಗ ಇದು ಮಾಡಿ ಲೋ ಬೀಮ್. ಸೊ ದಿಸ್ ದ ಲೋ ಬೀಮ್ ಸ್ನೇಹಿತರೆ. ಸೊ ದಿಸ್ ಈಸ್ ದ ಹೈ ಬೀಮ್ ಸ್ನೇಹಿತರೆ. ನೋಡ್ಬೋದು ಲಿಟ್ರಲಿ ಇಡೀ ರೋಡ್ನೇ ಲೈಟ್ ಅಪ್ ಮಾಡ್ತಾ ಇದೆ ಕಾರು. ಸೊ ಅಷ್ಟು ಪವರ್ಫುಲ್ ಇದೆ ಲೈಟಿಂಗು. ಸೊ ಸದ್ಯಕ್ಕೆ ಇವಾಗ ಎಷ್ಟು ಪಿಚ್ ಡಾರ್ಕ್ ಇದೆ ಅಂತ ತೋರಿಸ್ತೀನಿ ನಿಮಗೆ. ಬುದ್ಧಿ ಆಫ್ ಮಾಡಿ. ಸೊ ನೋಡ್ಬೋದು ಆ್ಯಕ್ಚುಲಿ ಇಷ್ಟು ಪಿಚ್ ಡಾರ್ಕ್ ಇದೆ. ಇಷ್ಟು ಪಿಚ್ ಡಾರ್ಕಲ್ಲಿ ಈ ಥರ ವರ್ಕ್ ಆಗ್ತಾ ಇರೋವಂಥದ್ದು ಹೆಡ್ಲ್ಯಾಂಪು. ಬಟ್ ಹೈವೇ ಕಂಡೀಷನ್ಸಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ ರೋಡ್ಗೆ ಹೋಗಿ ಡೈರೆಕ್ಟಾಗಿ ನೋಡೋಣ ಬನ್ನಿ ಇವಾಗ. ನೋಡಿದ್ರಲ್ಲ ಸ್ನೇಹಿತರೆ. ಸೊ ಹೈಪರ್ ಲ್ಯಾಪ್ಸಲ್ಲಿ ನೋಡಿದ್ರೆ ನೀವು ಆ್ಯಕ್ಚುಲಿ ಲೈಟ್ ಥ್ರೋ ಹೇಗಿತ್ತು ಮತ್ತು ರೋಡ್ನ ಹೇಗೆ ಲೈಟ್ ಅಪ್ ಮಾಡುತ್ತೆ ಈ ಕಾರ್ ಅಂತ ಅನ್ನೋದು. ಸೊ ನನ್ನ ಕೇಳಿದ್ರೆ ಆ್ಯಕ್ಚುಲಿ ತುಂಬ ವೈಡ್ ಥ್ರೋ ಇಲ್ಲ. ಲೈಕ್ ಮುಂದ್ಗಡೆ ಬರೋರಿಗೆ ಸೊ ಒಂಥರ ಬ್ಲೈಂಡ್ ಸ್ಪಾಟ್ ಮಾಡೋ ಥರ ಅಂತೂ ಇಲ್ಲ ಇದು ಲೈಟ್ ಥ್ರೋ. ಸೊ ದಟ್ಸ್ ಅ ಗುಡ್ ಥಿಂಗ್. ನಿಮಗೆ ವ್ಯೂಯಿಂಗಿಗೆ ಅಥವಾ ನಿಮಗೆ ರೋಡ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀಟಾಗಿ ಲೈಟ್ ಅಪ್ ಮಾಡ್ತಾ ಇದೆ ಇದು. ಸೊ ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಸೊ ಅವಾಗಲೇ ಹೇಳಿದ್ನಲ್ಲ, ಸೊ ಇಟ್ಸ್ ಅ LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪು. ಸೊ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇವಾಗಲೂ ನೋಡ್ತಿರ್ಬೋದು ನೀವು ಲೈಟ್ ಥ್ರೋ ಯಾವ ಥರ ಆಗ್ತಾ ಇದೆ ಅಂತ ಅನ್ನೋದು. ಸೊ
ಇದ್ರದ್ದು ಕಾಸ್ಟ್ ನೋಡೋದಾದರೆ ಸೊ LED ಫಾಗ್ ಲ್ಯಾಂಪ್ ಹಾಕ್ಸಿರುವಂಥದ್ದು ಮತ್ತು LED ಹೆಡ್ ಲ್ಯಾಂಪ್ ಹಾಕ್ಸಿರುವಂಥದ್ದು. ಸೊ ಎರಡೂ ಸೇರಿ ಟೋಟಲಾಗಿ ಓನರ್ಗೆ 18,000 ಆಯಿತು. ಸೊ ಜೊತೆಗೆ ಇದಕ್ಕೆ 2 years ವಾರಂಟಿ ಸಹ ಇದೆ ಸ್ನೇಹಿತರೆ. ಸೊ 18,000 ವರ್ತ ಅಂತ ನನ್ನ ಕೇಳಿದ್ರೆ ಆ್ಯಕ್ಚುಲಿ ಇಟ್ಸ್ ವರ್ತ್ ಅಂತ ಹೇಳ್ತೀನಿ ನಾನು. ಬಿಕಾಸ್ ನಾರ್ಮಲ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಗಿನ ಇದು ಇಟ್ಸ್ ವೇ ಪವರ್ಫುಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಅಷ್ಟು ಚೆನ್ನಾಗಿದೆ ಮತ್ತು ವಾರಂಟಿ ಸಹ ಇದೆ ಇದಕ್ಕೆ. ಮತ್ತು ಫಾಗ್ ಲ್ಯಾಂಪ್ ವಾಟರ್ ಪ್ರೂಫ್ ಕೂಡ ಇದು, ನಾನು ಆವಾಗಲೇ ಹೇಳ್ದಂಗೆ IP68 ರೇಟೆಡ್ ವಾಟರ್ ಪ್ರೂಫ್ ಇದು. ಸೊ ಈ ಹೆಡ್ ಲ್ಯಾಂಪ್ ಎಲ್ಲಿ ತೊಗೊಂಡಿದ್ದು ಅಂತಂದರೆ, ನಾನು ಒಂದು ಕಾರ್ ಮಾಡಿಫಿಕೇಷನ್ ಬ್ಲಾಗ್ ಮಾಡಿದ್ನಲ್ಲ ಸ್ನೇಹಿತರೆ, ಕಾರ್ ಡೆಕೋರ್ ಅಂತ ಜಯನಗರು. ಸೊ ಅಲ್ಲೇ ಹಾಕ್ಸಿರೋವಂಥದ್ದು. ಸೊ ನೀವು ಏನಾದರೂ ಈ ಪರ್ಟಿಕ್ಯುಲರ್ ಹೆಡ್ ಲ್ಯಾಂಪ್ ಹಾಕಿಸ್ಬೇಕು ಮತ್ತು ಫಾಗ್ ಲ್ಯಾಂಪ್ ಹಾಕಿಸ್ಬೇಕು ಅಂತಂದರೆ ಆ ಶೋರೂಮ್ನ ವಿಸಿಟ್ ಮಾಡ್ಬೋದು ನೀವು. ಸೊ ಅವ್ರ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಚೆಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇಷ್ಟು ಅರ್ಲಿ ಮಾರ್ನಿಂಗ್ ಎದ್ದು ಸೊ ಇಷ್ಟೆಲ್ಲ ಬ್ಲಾಗ್ ಮಾಡಿದ್ದೀನಿ. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ಬ್ಲಾಗ್ ಅಂತ ಅನ್ಕೋತೀನಿ. ಸೊ ನನ್ನ ವೀಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ಮತ್ತು ಅಲ್ಲಿ ಆಲ್ ಅನ್ನೋದನ್ನ ಮಾತ್ರ ಸೆಲೆಕ್ಟ್ ಮಾಡೋದು ಮರಿಬೇಡಿ. ನಾನು